ನಿನ್ನೆ ಕಾಶ್ಮೀರದಲ್ಲಿ ಮೂವರು ಉಗ್ರರನ್ನ ಹೊಡೆದಾಕುವಂಥ ಕೆಲಸ ನಡೀತು. ಈ ಮೂವರನ್ನ ಹೊಡೆದಾಕಿರುವಂತಹ ಸಂದರ್ಭದ ಹೇಗಿತ್ತು, ಜೊತೆಗೆ ಆ ಜಾಗ ಹೇಗಿದೆ, ಆ ಜಾಗಕ್ಕೆ ನನ್ನ ಸಹೋದ್ಯೋಗಿ ಹೋಗಿದ್ದಾರೆ ಶಬೀರ್. ಅಲ್ಲಿಂದನೇ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಸ್ಥಳೀಯವಾಗಿ ಒಂದು ಶಾಲೆಗೂ ಕೂಡ ಹೋಗಿದ್ದಾರೆ. ಮಕ್ಕಳ ಪರಿಸ್ಥಿತಿ ಏನು, ವಿದ್ಯಾಭ್ಯಾಸದ ಪರಿಸ್ಥಿತಿ ಏನು, ಪ್ರವಾಸಿಗರು ಬರ್ತಾ ಇದ್ದಾರಾ ಅಥವಾ ಇಲ್ವಾ, ಒಂದಾದರೆ ಒಂದು ಸಮಸ್ಯೆಗಳು ಅಲ್ಲಿ ಅನುಭವಿಸಬೇಕು. ಕಾರಣ ಆಶ್ರಯ ಕೊಡುವಂಥದ್ದೇ ಕಾಶ್ಮೀರದವರು ಆ ಉಗ್ರರಿಗೆ ಅನುಭವಿಸಬೇಕಾಗತ್ತೆ ಅಲ್ವಾ. ನೋಡಿ ಈ ಸ್ಟೋರಿಯನ್ನ. ಉಗ್ರರ ಎನ್ಕೌಂಟರ್ ನಡೆದ ಸ್ಥಳದಲ್ಲಿ ಪಬ್ಲಿಕ್ ಪ್ರತಿನಿಧಿ. ಶೋಪಿಯಾನದಿಂದ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್. ನಿನ್ನೆಯಷ್ಟೇ ಕಾಶ್ಮೀರದ ಶೋಪಿಯಾನದಲ್ಲಿ ಭಾರತೀಯ ಸೇನೆ ಮೂವರು ಲಷ್ಕರ್ ಉಗ್ರರನ್ನ ಹೊಡೆದುರುಳಿಸಿತ್ತು. ಉಗ್ರರ ರುಂಡವನ್ನ ಚೆಂಡಾಡಿತ್ತು. ಅದೇ ಸ್ಥಳದಿಂದ ಪಬ್ಲಿಕ್ ಟಿವಿ ಪ್ರತಿನಿಧಿ ಶಬೀರ್ ದಿಟ್ಟತನದ ವರದಿ ಮಾಡಿದ್ದಾರೆ. ಎನ್ಕೌಂಟರ್ ನಡೆದ ಸ್ಥಳದಲ್ಲಿ ನಿಂತು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಸದ್ಯ ನಾವೀಗ ಶೋಪಿಯಾನ್ ಜಿಲ್ಲೆಯ ಕೆಲ್ಲರ್ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನಿನ್ನೆಯಷ್ಟೇ 4 ಜನ TRF ಸಂಘಟನೆಯ ಸದಸ್ಯರನ್ನ ಎನ್ಕೌಂಟರ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. 4 ಭಯೋತ್ಪಾದಕರ ಪೈಕಿ 3ರನ್ನ ಎನ್ಕೌಂಟರ್ ಮಾಡಿ ಒಬ್ಬನನ್ನ ಈಗ ಭದ್ರತಾ ಪಡೆಗಳು ವಶಕ್ಕೆ ಪಡ್ಕೊಂಡಿದ್ದಾವೆ. ನೋಡಿ, ನೀವು ನೋಡ್ತಿರುವಂತಹ ದೃಶ್ಯಗಳೇನಿದಾವೆ, ಇದು ಸೋಫಿಯಾನ್ ಜಿಲ್ಲೆಯ ಕೆಲ್ಲರ್ ಅನ್ನುವಂತಹ ಗ್ರಾಮದ ಕುಶ್ರು ಅನ್ನುವಂತಹ ಒಂದು ದಟ್ಟವಾದಂಥ ಅರಣ್ಯ ಪ್ರದೇಶ. ನಾವು ನಿನ್ನೆ ಅಷ್ಟೇ ಗಮನಿಸಿದ್ವಿ, ಇಲ್ಲಿ ಬೆಳಗ್ಗೆ ಎನ್ಕೌಂಟರ್ ಕೂಡ ನಡೆದಿತ್ತು. ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಕೇಂದ್ರದ ಮೀಸಲು ಪಡೆಯಾದಂತಹ CRPF, ಜಮ್ಮು ಕಾಶ್ಮೀರದ ಪೊಲೀಸರ ವಿಶೇಷ ತಂಡ ಮತ್ತೆ ಭಾರತೀಯ ಸೇನೆ ಮೂರು ಕೂಡ ಜಂಟಿ ಆಪರೇಷನ್ ಅನ್ನ ಮಾಡೋ ಮೂಲಕ ಇಲ್ಲಿರುವಂತಹ 4 ಭಯೋತ್ಪಾದಕರನ್ನ ಸುತ್ತುವರೆದು ಅದರಲ್ಲಿ 3ರನ್ನ ಎನ್ಕೌಂಟರ್ ಮಾಡಿ ಒಬ್ಬನನ್ನ ಜೀವಂತವಾಗಿ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಲಾಗಿದೆ. ಸೊ ಆ ದೃಶ್ಯಗಳನ್ನೆಲ್ಲವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇಡೀ ಪ್ರದೇಶವನ್ನ ಈಗ ಸೀಸ್ ಮಾಡಿ ಸ್ಯಾನಿಟೈಸ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಆ ಪ್ರದೇಶದ ಹತ್ತಿರಕ್ಕೆ ಸುಳಿದಾಡ್ಲಿಕ್ಕೂ ಕೂಡ ಈಗ ಸದ್ಯಕ್ಕೆ ಅವಕಾಶವನ್ನ ಮಾಡಿಕೊಡ್ತಿಲ್ಲ. ಬಹಳಷ್ಟು ಸೂಕ್ಷ್ಮವಾದಂತಹ ಸೆನ್ಸಿಟಿವ್ ಪ್ಲೇಸ್ ಅಂತ ಏನ್ ಕರಿತೀವಿ, ಆ ಒಂದು ಸೆನ್ಸಿಟಿವ್ ಪ್ಲೇಸ್ ಆಗಿರುವಂಥದ್ದು. ನೀವು ದೃಶ್ಯಗಳಲ್ಲಿ ನೇರವಾಗಿ 2 ಮನೆಗಳನ್ನು ಏನು ಗಮನಿಸ್ತಾ ಇದ್ದೀರಿ, ಈ 2 ಮನೆಗಳಲ್ಲಿ TRFನ 4 ಭಯೋತ್ಪಾದಕ ಸದಸ್ಯರು ಇಲ್ಲಿ ಆಶ್ರಯವನ್ನ ಪಡೆದಿದ್ರು ಅನ್ನುವಂತಹ ಮಾಹಿತಿ ಇಂಟ್ಗೆ ಸಿಗುತ್ತೆ. ಈ ಒಂದು ಇಂಟ್ನ ಮಾಹಿತಿಯ ಆಧಾರದ ಮೇಲೆ ಈ ಭದ್ರತಾ ಪಡೆಗಳೆಲ್ಲವೂ ಕೂಡ ಈ ಒಂದು ಇಡೀ ಪ್ರದೇಶವನ್ನ ಸುತ್ತುವರೆದು ಬೆಳಗ್ಗೆಯೇ ಅವರ ಮೇಲೆ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮೊದಲಿಗೆ ಒಬ್ಬ ಭಯೋತ್ಪಾದಕನ ಹೊಡೆದಾಕುವಂತ ಕೆಲಸ ಆಗುತ್ತೆ. ಅದಾದ ಬಳಿಕ ಇನ್ನಿಬ್ಬರನ್ನ ಹೊಡೆದಾಕಲಾಗುತ್ತೆ. ಒಟ್ಟು 3 ಭಯೋತ್ಪಾದಕರನ್ನ ಎನ್ಕೌಂಟರ್ ಮಾಡಲಾಗುತ್ತೆ. ಒಬ್ಬನನ್ನ ಜೀವಂತವಾಗಿ ಸೆರೆ ಹಿಡಿಯಲಾಗುತ್ತೆ. ನೋಡಿ, ಇಲ್ಲಿ ಆಶ್ರಯವನ್ನ ಪಡೆದಿದ್ದಂಥದ್ದು TRF ಸಂಘಟನೆಯ 4 ಸದಸ್ಯರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. TRF ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಲಷ್ಕರ್ ಎ ತೊಯ್ಬಾದ ಒಂದು ಅಂಗ ಸಂಸ್ಥೆ ಆಗಿರುವಂಥದ್ದು. ಅದು ಪೆಹಲ್ಗಾಮ್ನಲ್ಲಿ ಏನು ಭಯೋತ್ಪಾದಕ ದಾಳಿಯಾಗಿತ್ತು ಬೈಸರನ್ ವ್ಯಾಲಿಯಲ್ಲಿ, ಆ ಒಂದು ದಾಳಿಯ ಹೊಣೆಯನ್ನ ಕೂಡ ಹೊತ್ಕೊಂಡಿತ್ತು. ನೋಡಿ, ಇಲ್ಲಿಂದ ಬೈಸರನ್ ಹಾರ್ಡ್ಲಿ 60ರಿಂದ 70 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಸೊ TRFನ ಸದಸ್ಯರು ಎಲ್ಲರೂ ಇಲ್ಲಿಂದನೇ ಕೂತು ಈ ಎಲ್ಲ ಚಟುವಟಿಕೆಗಳನ್ನ ಆಪರೇಟ್ ಮಾಡ್ತಾ ಇದ್ರು, ಅದಕ್ಕೆ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮತ್ತೆ ಸ್ಥಳೀಯ ಯುವಕರನ್ನ ಬ್ರೇನ್ ವಾಶ್ ಮಾಡಿ ಅವರನ್ನ ಸಂಘಟನೆಗೆ ಸೆಳೆಯುವಂತ ಕೆಲಸವನ್ನ ಕೂಡ ನಿರಂತರವಾಗಿ ಮಾಡಲಾಗ್ತಾ ಇತ್ತು. ಸೊ ಹೀಗಾಗಿ ಈ ಶೋಪಿಯಾನ ಜಿಲ್ಲೆ ಅಥವಾ ಈ ಸುತ್ತಮುತ್ತಲಿನ ಪ್ರದೇಶ ಅಥವಾ ಈ ಕುಶ್ರು ಅನ್ನುವಂತಹ ದಟ್ಟವಾದ ಅರಣ್ಯ ಕಾಡು ಪ್ರದೇಶ ಏನಿದೆ, ಇದು ಬಹಳಷ್ಟು ಭಯೋತ್ಪಾದಕ ಚಟುವಟಿಕೆಗಳಿಗೆ ಆಶ್ರಯವಾಗಿರುವಂಥದ್ದು. ಇಲ್ಲಿ ಬರಲಿಕ್ಕೆ ಜನರು ಹಿಂದೇಟಾಗ್ತಾರೆ. ಸಹಜವಾಗಿ ದಟ್ಟವಾದಂಥ ಅರಣ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾರು ಕೂಡ ಇಲ್ಲಿ ಜನ ವಾಸ್ತವ್ಯ ಕೂಡ ಇಲ್ಲ. ಸೊ ಹೀಗಾಗಿ ಇದು ಪರ್ಫೆಕ್ಟ್ ಜಾಗ ಅನ್ನುವಂತಹ ನಿಟ್ಟಿನಲ್ಲಿ ಈ ಪ್ರದೇಶವನ್ನ ಟಾರ್ಗೆಟ್ ಮಾಡಿಕೊಂಡು ಉಗ್ರರು ತಾತ್ಕಾಲಿಕವಾಗಿ ಆಶ್ರಯವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿಂದನೇ ಕೆಲವೊಂದಿಷ್ಟು ಪ್ಲಾನಿಂಗ್ ಗಳನ್ನ ಮಾಡಿ ಅವುಗಳನ್ನ ಬೇರೆ ಬೇರೆ ಕಡೆಗೆ ಎಕ್ಸಿಕ್ಯೂಟ್ ಮಾಡುವಂತ ಕೆಲಸಗಳು ಕೂಡ. ಇನ್ನು ಎನ್ಕೌಂಟರ್ ನಡೆದ ಸ್ಥಳದಲ್ಲಿ ವಾಸವಾಗಿರುವ ವೃದ್ಧರೊಬ್ಬರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ನಾವು ಭಾರತೀಯರು ಭಾರತದಲ್ಲಿದ್ದೇವೆ, ನಾವ್ಯಾಕೆ ಹೆದರಬೇಕು? ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಸೇನಾ ಕಾರ್ಯಾಚರಣೆ ನಡೆಯುತ್ತೆ. ನಿನ್ನೆಯೂ 50ಕ್ಕೂ ಹೆಚ್ಚು ವಾಹನಗಳಲ್ಲಿ ಭದ್ರತಾ ಸಿಬ್ಬಂದಿ ಬಂದಿದ್ದರು. ಕಾರ್ಯಾಚರಣೆ ನಡೆಯುವಾಗ ಮನೆಯಲ್ಲಿರುವಂತೆ ಸೇನೆ ಹೇಳುತ್ತೆ, ನಾವ್ಯಾಕೆ ಹೆದರಬೇಕು ಅಂತ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ನಿನ್ನೆ ಎನ್ಕೌಂಟರ್ ನಡೆದಂತಹ ಸ್ಥಳದಿಂದ ಸ್ವಲ್ಪ ದೂರದಲ್ಲಿರುವಂತಹ ಒಂದು ಗ್ರಾಮ ಕೆಲ್ಲರ್. ಆ ಕೆಲ್ಲರ್ನಲ್ಲಿ ಒಬ್ಬರನ್ನ ಮಾತಾಡಿಸ್ತಾ ಇದ್ದೀನಿ. ನಿನ್ನೆ ನಡೆದಂತಹ ಎನ್ಕೌಂಟರ್ಗೆ ಸಂಬಂಧಪಟ್ಟಂತೆ ಅವ್ರು ಏನು ಮಾಹಿತಿಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾನು ಕೇಳ್ತೀನಿ. ಜನಾಬ್, आप तो यहीं रहते हैं, कल क्या क्या चला था इधर आसपास में? इधर फौज बहुत थी, तो जड़प जो थी ऊपर जंगल में थी, उसका कोई पता हमें नहीं है, ना
यहाँ आवाज कोई आया हमको। कितने कितने आर्मी वाले कितने आए थे, कितने लोग थे? आर्मी वाले इधर 50 गाड़ी थी। हाँ, वो सब जंगल में थे। जो ये आर्मी वाले अभी कहते हैं अब कल 3 एनकाउंटर हुआ है, एक को अब अरेस्ट किया है, कहीं आपको ये नजर में आता है, कभी देखने के लिए मिलता है क्या ये लोग? नहीं नहीं नहीं, यहाँ नहीं, गाँव में नहीं आते ना वो लोग? ना, गांव में नहीं, गांव में कोई आंखों से देखा ही नहीं है, आते ही नहीं। ये जो कुछ भी होता है जंगलों में होता है, पहाड़ी में। पहाड़ी में। जो 50-100 गाड़ी में हजारों फौजी आते, उनको देख के आपको डर का माहौल पैदा होता है क्या? कैसे रहते हैं आप यहाँ? अब बात ये सुनो, हम कैसे डरेंगे? हम तो हिंदुस्तान में रहते हैं, हिंदुस्तानी हैं। तो हम फौज से क्यों डरेंगे? वो हमको पूछते हैं, हम अगर देखते हैं कुछ उनको बताते हैं, हाँ भाई हम नहीं देखा, नहीं देखता तो वही बोलते हैं हमें कुछ नहीं देखा। ಕಾಶ್ಮೀರ ಗಡಿಭಾಗದ ಶಾಲೆಯಲ್ಲಿ ಪಬ್ಲಿಕ್ ಟಿವಿ, ಶೋಪಿಯಾನದ ಶಾಲೆಯಿಂದ ಪ್ರತ್ಯಕ್ಷ ವರದಿ. ಇನ್ನು ಕಾಶ್ಮೀರದ ಗಡಿಗಳಲ್ಲಿ ಭಯೋತ್ಪಾದನೆ ಸಮಸ್ಯೆ ಮಕ್ಕಳ ಭವಿಷ್ಯವನ್ನೇ ಬಲಿ ಪಡೀತಾ ಇದೆ. ಉಗ್ರ ದಾಳಿ ಎನ್ಕೌಂಟರ್ ಬಳಿಕ ಶಾಲಾ ಕಾಲೇಜುಗಳು ಬಂದ್ ಆಗಿತ್ತು. ಇದೀಗ ಶಾಲೆಗಳು ತೆರೆದಿದ್ದರೂ ಶೋಪಿಯಾನ ಭಾಗದಲ್ಲಿ ತರಗತಿಗಳು ನಡೆಯೋದೇ ಸಮಸ್ಯೆಯಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಬೀರ್ ಗಡಿ ಭಾಗದ ಶಾಲೆಗೆ ತೆರಳಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಶೋಪಿಯಾನ್ ಜಿಲ್ಲೆಯ ಕೆಲ್ಲರ್ ಅನ್ನುವಂತಹ ಗ್ರಾಮದಲ್ಲಿದ್ದೀವಿ. ನಿನ್ನೆ ಎಲ್ಲಿ ಎನ್ಕೌಂಟರ್ ನಡೆದಿತ್ತು ಆ ಪ್ರದೇಶದ ಒಂದು ಶಾಲೆಯ ಮುಂಭಾಗದಲ್ಲಿದ್ದೀವಿ. ನನ್ನ ಹಿಂಭಾಗದಲ್ಲಿ ನೀವು ನೋಡ್ಬೋದು ಗೌರ್ಮೆಂಟ್ ಮಿಡಲ್ ಸ್ಕೂಲ್ ಕೆಲ್ಲರ್ ಅನ್ನುವಂಥದ್ದನ್ನು ಗಮನಿಸ್ಬೋದು. ಇದೊಂದು ಮಿಡಲ್ ಸ್ಕೂಲ್ ಆಗಿರುವಂಥದ್ದು. ಇಲ್ಲಿ ಬಹಳಷ್ಟು ಮಕ್ಕಳು ಈಗಾಗಲೇ ಓದ್ತಾ ಇದ್ದಾರೆ. ಇವತ್ತು ಶಾಲೆ ಕೂಡ ತೆರೆದಿದೆ. ಇಲ್ಲಿ ತರಗತಿಗಳು ಕೂಡ ನಡೀತಾ ಇದ್ದಾವೆ. ಆದರೆ ಇತ್ತೀಚೆಗೆ ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಸಾಕಷ್ಟು ಬೆಳವಣಿಗೆಗಳಿಂದಾಗಿ ಪದೇ ಪದೇ ಶಾಲಾ ಕಾಲೇಜುಗಳನ್ನು ಮುಚ್ಚಬೇಕಾದಂಥ ಅನಿವಾರ್ಯತೆಗಳು ಬರ್ತಾ ಇದ್ದಾವೆ. ವಿಶೇಷವಾಗಿ ಈ ರೀತಿಯಾದಂಥ ಸ್ಥಳಗಳು, ಗಡಿ ಗ್ರಾಮಗಳಾಗಿರ್ಬೋದು ಅಥವಾ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇರುವಂತಹ ಗ್ರಾಮಗಳೇನಿದ್ದಾವೆ, ಈ ಗ್ರಾಮಗಳಲ್ಲಿ ಶಾಲಾ ಕಾಲೇಜುಗಳ ಮೇಲೆ ಬಹಳ ದೊಡ್ಡ ಇಂಪ್ಯಾಕ್ಟ್ ಆಗ್ತಾ ಇರುವಂಥದ್ದು. ಇಲ್ಲಿಯ ಮಕ್ಕಳ ಶೈಕ್ಷಣಿಕ ಮಟ್ಟದ ಮೇಲೆ ಬಹಳಷ್ಟು ದೊಡ್ಡ ಪರಿಣಾಮ ಬೀರ್ತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಇಲ್ಲಿ ಒಬ್ಬ ಶಿಕ್ಷಕರು ಕೂಡ ಇದ್ದಾರೆ. ಅವರನ್ನ ನಾನು ಮಾತಾಡಿಸ್ತೀನಿ. ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಕೇಳೋಣ. अब बताइए, अब जो कश्मीर में जो चल रहा है, इसका एजुकेशन, यहाँ कश्मीर का एजुकेशन पे इम्पैक्ट हो रहा है? पहले आपका बहुत बहुत शुक्रिया, आप हमारे पास आए इधर। पहला जो पीरियड था मिलिटेंसी का, तो तब तो ज़्यादा दिक्कत होती थी. जहाँ भी कोई एनकाउंटर होता था तो वहाँ 2-3 दिन तो वहाँ बिल्कुल स्कूल व कॉलेज जो है वो मुतासिर रहते थे. लेकिन अब मुझे ऐसा महसूस नहीं हो रहा, अब तो बिल्कुल चल रहा है. अब जो पिछले दिनों जो इंडो पाक जो हालात थे कशीदा, तभी 2-3 दिन छुट्टियां रही, लेकिन हम ऑनलाइन मूड में बिल्कुल बच्चों के साथ इन टच थे. इसलिए यहाँ हमारे स्कूल जो है पीसफुली काम कर रहे हैं अच्छी तरह से. आपको पता रहता है जो बॉर्डर विलेज में क्या सिचुएशंस होता है सर स्कूल्स का? बॉर्डर विलेजेस में तो स्टूडेंट्स को दूर दूर मतलब घरों से आना पड़ता है, वो ओपन में होते हैं, शेलिंग वगैरह होती है, तो वहाँ दिक्कतें बहुत ज़्यादा होती है. यानी एजुकेशन के मामले में काफ़ी दिक्कतें होती है. ಇದಿಷ್ಟು ಇಲ್ಲಿನ ಟೀಚರ್ಗೆ ಹೇಳಿರುವಂಥದ್ದು. ನೋಡಿ, ಇಲ್ಲೆಲ್ಲ ಸ್ಟಾಫ್ಗಳಿದ್ದಾರೆ, ಇವ್ರನ್ನೆಲ್ಲರನ್ನೂ ಕೂಡ ಗಮನಿಸ್ಬೋದು. ನಿನ್ನೆ ಇಲ್ಲಿ ಎನ್ಕೌಂಟರ್ ಆದಂಥ ಸಂದರ್ಭದಲ್ಲೂ ಕೂಡ ಶಾಲೆಯನ್ನು ತೆರೆದಲಾಗಿತ್ತು. ಮೇನ್ ಗೇಟನ್ನು ಬಂದ್ ಮಾಡಿ ಕ್ಲಾಸ್ಗಳನ್ನು ನಡೆಸುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಮತ್ತು ಈ ಹಿಂದೆ ಯಾವಾಗ ಪಹಲ್ಗಾಮ್ ಇನ್ಸಿಡೆಂಟ್ ಆಯಿತು ಮತ್ತು ಇಂಡೋಪಾಕ್ ನಡುವೆ ಏನು ಒಂದಿಷ್ಟು ಪ್ರತಿ ದಾಳಿಗಳಾಗ್ತಾ ಇತ್ತು, ಆ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಸ್ಕೂಲ್ಗಳನ್ನ ಬಂದ್ ಮಾಡಬೇಕಾದಂಥ ಅನಿವಾರ್ಯತೆಗಳು ಸೃಷ್ಟಿಯಾಗಿತ್ತು. ಈ ರೀತಿಯಾದಂಥ ಘಟನೆಗಳು ಆಗ್ತಾ ಇರ್ತವೆ. ವಿಶೇಷವಾಗಿ ಗಡಿ ಭಾಗದ ಶಾಲೆಗಳಂತೂ ಅದರ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿರುತ್ತೆ. ಹೀಗಾಗಿ ಎಜುಕೇಷನ್ ಮೇಲೆ ಒಂದಷ್ಟು ಪರಿಣಾಮ ಬೀರುತ್ತೆ. ಆದರೆ ಗಡಿ ಪ್ರದೇಶಗಳಲ್ಲಿ ಈ ಪರಿಣಾಮ ನೋಡಲಿಕ್ಕೆ ಸಿಗುತ್ತೆ. ಸಾಮಾನ್ಯ ಸಿಟಿಗಳಲ್ಲಿ ಈ ರೀತಿಯಾದಂಥ ಸನ್ನಿವೇಶಗಳು ನೋಡ್ಲಿಕ್ಕೆ ಸಿಗಲ್ಲ. ಕ್ಲಾಸ್ಗಳು ರೆಗ್ಯುಲರ್ ಆಗಿ ನಡೀತವೆ. ಕದನ ವಿರಾಮ ಬಳಿಕ ಸಹಜ ಸ್ಥಿತಿಗೆ ಕಾಶ್ಮೀರ. ಆತಂಕದಿಂದ ಕಾಶ್ಮೀರದತ್ತ ಸುಳಿಯದ ಪ್ರವಾಸಿಗರಿಲ್ಲದೆ ಬಣಬಣ ಅಂತಿದೆ ದಾಲ್ ಲೇಕ್. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಬಳಿಕ ಪ್ರೇಮಿಗಳ ಸ್ವರ್ಗ ಸುಂದರ ಹಸಿರ ಕಣಿವೆ ಕಾಶ್ಮೀರಕ್ಕೆ ಭೇಟಿ ನೀಡೋದಕ್ಕೆ ಪ್ರವಾಸಿಗರು ಹಿಂದೇಟು ಹಾಕ್ತಾ ಇದ್ದಾರೆ. ಪಾಕ್ ಕ್ರಿಮಿಗಳಿಗೆ ಆಪರೇಷನ್ ಸಿಂಧೂರ ಮೂಲಕ ತಕ್ಕ ಪಾಠ ಕಲಿಸಿದ್ದು ಕದನ ವಿರಾಮ ಏರ್ಪಟ್ಟಿದೆ. ಆದರೂ ಕಾಶ್ಮೀರಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ. ಕಾಶ್ಮೀರದ ಪ್ರವಾಸಿ ತಾಣ ದಾಲ್ ಲೇಕ್ ಪ್ರವಾಸಿಗರಿಲ್ಲದೆ ಬಣಗುಡುತ್ತಾ ಇದೆ. ಪಾಕ್ ದಾಳಿ ಭೀತಿ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಬಂದ್ ಮಾಡಲಾಗಿದ್ದು ಕಾಶ್ಮೀರದತ್ತ ಪ್ರವಾಸಿಗರು ಮುಖ ಮಾಡ್ತಾ ಇಲ್ಲ. ಇದು ಪ್ರವಾಸೋದ್ಯಮಕ್ಕೂ ಹೊಡೆತ ಕೊಟ್ಟಿದೆ. ದಾಲ್ ಲೇಕ್ ಬಳಿಯಿಂದ ನಮ್ಮ ಪ್ರತಿನಿಧಿ ಶಬೀರ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನಾನಿವತ್ತು ದಾಲ್ ಲೇಕ್ನಲ್ಲಿರುವಂಥ ಒಂದು ಘಾಟ್ನಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ಹಡಗುಗಳು ಅಥವಾ ದೋಣಿಗಳು ಯಾವುದೇ ಬಿಸ್ನೆಸ್ ಇಲ್ಲದೆ, ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ನೋಡಿ, ದಾಲ್ ಲೇಕ್ನ ಗೇಟ್ ನಂಬರ್ 7 ಅಥವಾ ಘಾಟ್ ನಂಬರ್ 7ನ ಮುಂಭಾಗದಲ್ಲಿದ್ದೀನಿ.
ಇಲ್ಲಿನ ಚಿತ್ರಣವನ್ನು ನಿಮಗೆ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದೀನಿ. ಸಾಮಾನ್ಯದ ದಿನಗಳಲ್ಲಿ ಸಾಮಾನ್ಯದ ಸ್ಥಿತಿಗತಿಗಳಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಒಂದೇ ಒಂದು ದೋಣಿಯೂ ಕೂಡ ಏನಂತಾರೆ ಪುರ್ಸೊತ್ತಾಗಿರ್ತಿರ್ಲಿಲ್ಲ, ಅಷ್ಟು ಬ್ಯುಸಿಯಾಗಿರ್ತಿದ್ವು. ಸಾವಿರಾರು ಪ್ರವಾಸಿಗರು ಇಲ್ಲಿ ಪ್ರತಿನಿತ್ಯ ಬರ್ತಾ ಇದ್ರು. ಅವರು ಇಡೀ ಈ ಒಂದು ದಾಲ್ ಲೇಕ್ನ ವಿಹಾರವನ್ನು ಮಾಡ್ತಾಯಿದ್ರು. ಇಲ್ಲಿ ಸಣ್ಣ ಪುಟ್ಟ ತಿಂಡಿ ತಿನಿಸುಗಳನ್ನು ತಿಂತಾ ಇದ್ರು, ಓಡಾಟವನ್ನು ಮಾಡ್ತಾಯಿದ್ರು. ಇದರಿಂದ ಸಾಕಷ್ಟು ಆರ್ಥಿಕತೆ ಬೂಮ್ ಆಗ್ತಾ ಇತ್ತು, ಆರ್ಥಿಕ ವಹಿವಾಟುಗಳು ನಡೀತಾ ಇತ್ತು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿದೆ. ಇಡೀ ಶ್ರೀನಗರವನ್ನು ಸುತ್ತು ಹಾಕಿದರೆ ನಿಮಗೆ ಬೆರಳೆಣಿಕೆಯಷ್ಟು ಪ್ರವಾಸಿಗರು ನೋಡಲಿಕ್ಕೆ ಸಿಗ್ತಾ ಇದ್ದಾರೆ. ಕಳೆದ 2-3 ದಿನಗಳಿಂದ ಯಾವುದೇ ರೀತಿಯಾದಂಥ ದಾಳಿಗಳು ಸದ್ಯಕ್ಕೆ ಪಾಕಿಸ್ತಾನದ ಕಡೆಯಿಂದ ಆಗಿಲ್ಲ. ಒಂದು ರೀತಿ ಪರಿಸ್ಥಿತಿ ಸುಧಾರಿಸ್ತಾ ಇದೆ, ಎಲ್ಲವೂ ಕೂಡ ಆಗ್ತಾ ಇದೆ, ಜನಜೀವನ ಸಾಮಾನ್ಯ ಸ್ಥಿತಿಗೆ ಬರ್ತಾ ಇದೆ. ಆದರೆ ಇನ್ನೂ ಕೂಡ ಪ್ರವಾಸಿಗರು ಶ್ರೀನಗರದತ್ತ ಮುಖ ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ ಒಂದು ಭಯದ ವಾತಾವರಣ. ಆದರೆ ಇನ್ನೂ ಕೆಲವರು ಧೈರ್ಯ ಮಾಡಿ ಬರಬೇಕು ಅಂದರೆ ಭದ್ರತೆಯ ಕಾರಣ ಮತ್ತು ಸುರಕ್ಷತೆಯ ಕಾರಣಗಳಿಂದಾಗಿ ಏರ್ಪೋರ್ಟ್ಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ಸದ್ಯಕ್ಕೆ ಇಡೀ ಶ್ರೀನಗರ ಸೇರಿದಂತೆ ಇಡೀ ಕಾಶ್ಮೀರದಲ್ಲಿ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಇಳಿಮುಖ ಆಗಿರುವಂಥದ್ದು. ಹೀಗಾಗಿ ಪ್ರವಾಸಿಗರನ್ನು ನಂಬಿಕೊಂಡು ಜೀವನವನ್ನು ಮಾಡ್ತಿದ್ದಂತಹ ಜನರ ಪರಿಸ್ಥಿತಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಕರುಣಾಜನಕ ಆಗಿರುವಂಥದ್ದು. ಯಾಕೆ ಅಂದರೆ ಇದನ್ನೇ ನಂಬಿಕೊಂಡು ಅವರು ಜೀವನವನ್ನು ಕಟ್ಕೊಂಡಿದ್ರು. ಇವತ್ತು ಒಂದೇ ಒಂದು ಟ್ರಿಪ್ ಮಾಡೋಕ್ಕಾಗದೆ ಪರದಾಡುವಂಥ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಬೆಳಗ್ಗೆ 7 ಗಂಟೆಗೆ ಬಂದು ಕೂರುವಂತಹ ಈ ಜನರು ಸಂಜೆ 8 ಗಂಟೆ ಆದರೂ ಕೂಡ ಬೋಣಿ ಮಾಡದೇ ಇರುವಂಥ ಸನ್ನಿವೇಶಗಳು ಸದ್ಯಕ್ಕೆ ಇಲ್ಲಿ ನಿರ್ಮಾಣ ಆಗಿದ್ದಾವೆ. ನೋಡಿ, ಬಹಳಷ್ಟು ದೋಣಿಗಳಲ್ಲಿ ನಾವಿಕರು ಹಾಗಾಗಿ ಕೂತ್ಕೊಂಡಿದ್ದಾರೆ, ಹೊತ್ತು ಕಳೀತಾ ಇದ್ದಾರೆ, ಕಸ್ಟಮರ್ಸ್ಗೆ ವೇಟ್ ಮಾಡ್ತಿದ್ದಾರೆ, ಪ್ರವಾಸಿಗರು ಬರ್ಬೋದೇನೋ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಕೆಲವೊಂದಿಷ್ಟು ಜನರು ಧೈರ್ಯವನ್ನು ಮಾಡಿ ಜಮ್ಮುಗೆ ಬಂದು ಜಮ್ಮುವಿನಿಂದ ರಸ್ತೆ ಮೂಲಕ ಕಾಶ್ಮೀರವನ್ನು ತಲುಪ್ತಾ ಇದ್ದಾರೆ. ಕೆಲವೊಂದಿಷ್ಟು ಪ್ರವಾಸಿ ತಾಣಗಳಿಗೆ ಸಂಚಾರವನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಇದು ಕಾಶ್ಮೀರದ ಸ್ಥಿತಿ ಅಲ್ಲ. ಕಾಶ್ಮೀರ ಈ ಹಿಂದೆ ಲಕ್ಷಾಂತರ ಪ್ರವಾಸಿಗರನ್ನು ಪ್ರತಿನಿತ್ಯ ನೋಡಿದಂಥ ಸ್ಥಳಗಳು, ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಈ ಒಂದು ಟೂರಿಸಂನಿಂದಲೇ ಜನರೇಟ್ ಆಗುವಂತಹ ಸ್ಥಿತಿಗತಿಗಳನ್ನು ನಾವು ಈ ಹಿಂದೆ ಕೂಡ ನೋಡಿದ್ವಿ. ಆದರೆ ಇವತ್ತು ಸಂಪೂರ್ಣವಾಗಿ ಸ್ಥಿತಿ ಬದಲಾಗಿರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ, ಇವರೆಲ್ಲರೂ ಕೂಡ ನಾವಿಕರು. ಇವ್ರನ್ನೇನು ನೋಡ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ನಾವಿಕರು, ಬೋಟ್ ರೈಡ್ ಮಾಡುವಂಥವ್ರು, ನಿತ್ಯ ಬರುವಂಥ ಪ್ರವಾಸಿಗರೇ. ಇಡೀ ದಾಲ್ ಲೇಕನ್ನು ತೋರಿಸಿ ಇಲ್ಲಿರುವ ಸೌಂದರ್ಯವನ್ನು ಅವರಿಗೆ ಕಣ್ತುಂಬಿಸುವಂಥ ಕೆಲಸವನ್ನು ಮಾಡ್ತಿದ್ರು. ಆದರೆ ಇವತ್ತು ಒಂದೇ ಒಂದು ಟ್ರಿಪ್ ಮಾಡೋಕ್ಕಾಗದೆ ಪರದಾಡುವಂಥ ಸನ್ನಿವೇಶಗಳಿದ್ದಾವೆ. ಸಹಜ ಸ್ಥಿತಿಗೆ ಮರಳಿದರೂ ತಪ್ಪಿಲ್ಲ ಸಮಸ್ಯೆ. ಏರ್ಪೋರ್ಟ್ ಬಂದ್, ರಸ್ತೆಯೊಂದೇ ಮಾರ್ಗ. ಕದನ ವಿರಾಮದ ಬಳಿಕ ಸಹಜ ಸ್ಥಿತಿಗೆ ಮರಳಿದರೂ ಶ್ರೀನಗರದಲ್ಲಿ ಸಾರಿಗೆ ಸಮಸ್ಯೆ ತಪ್ತಾ ಇಲ್ಲ. ಭದ್ರತೆ ದೃಷ್ಟಿಯಿಂದ ಶ್ರೀನಗರ ಏರ್ಪೋರ್ಟ್ ಬಂದ್ ಮಾಡಲಾಗಿದ್ದು, ಶ್ರೀನಗರ ತಲುಪೋದಕ್ಕೆ ರಸ್ತೆಯೊಂದೇ ಮಾರ್ಗ ಇದೆ. ಹೀಗಾಗಿ ಹೊರ ರಾಜ್ಯದ ಪ್ರಯಾಣಿಕರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಪ್ರತಿನಿಧಿ ಶಬೀರ್ ನಗರದ ಡಿಫೆನ್ಸ್ ಏರ್ಪೋರ್ಟ್ನಿಂದಲೇ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ನಾನಿವತ್ತು ಶ್ರೀನಗರದಲ್ಲಿರುವಂತಹ ಡಿಫೆನ್ಸ್ ಏರ್ಪೋರ್ಟ್ನಲ್ಲಿದ್ದೀನಿ. ಸದ್ಯಕ್ಕೆ ಇದು ಸೇನೆಯ ವಶದಲ್ಲಿದ್ದರೂ ಕೂಡ ಸಾರ್ವಜನಿಕರು ಪ್ರಯಾಣಿಕರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಆ ವಿಮಾನ ನಿಲ್ದಾಣದ ಮುಂಭಾಗದಿಂದ ನಿಮಗೆ ಇಲ್ಲಿನ ಚಿತ್ರಣವನ್ನು ಕೂಡ ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದೀನಿ. ನೋಡಿ, ಶೇಖ್ ಉಲ್ ಆಲಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು ಶ್ರೀನಗರದಲ್ಲಿರುವಂಥದ್ದು. ಇದು ಸೇನೆಯ ಅಡಿಯಲ್ಲಿ ಕಾರ್ಯಾಚರಣೆ ಮಾಡುವಂತಹ ಒಂದು ವಿಮಾನ ನಿಲ್ದಾಣ ಆಗಿರುವಂಥದ್ದು. ಯಾಕೆಂದರೆ ಜಮ್ಮು ಮತ್ತು ಕಾಶ್ಮೀರ ಬಹಳಷ್ಟು ಸೂಕ್ಷ್ಮ ಪ್ರದೇಶ, ಅದರಲ್ಲೂ ಕೂಡ ಕಾಶ್ಮೀರದಂಥ ಸೂಕ್ಷ್ಮ ಪ್ರದೇಶ ಆಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಏರ್ಪೋರ್ಟ್ ನಿರ್ವಹಣೆಯನ್ನು ಸೇನೆಯೇ ಮಾಡುವಂಥದ್ದು. ಸೊ ಈ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಳೆದ 2 ದಿನಗಳಿಂದ ಗಡಿಗಳಲ್ಲಿ ಆತಂಕದ ವಾತಾವರಣ ಏನು ನಿರ್ಮಾಣ ಆಗಿತ್ತು ಅದು ಸಡಿಲಗೊಂಡಿರುವಂಥದ್ದು. ಪಾಕಿಸ್ತಾನದಿಂದ ನಡೀತಾ ಇದ್ದಂತಹ ದಾಳಿಗಳು ಕೂಡ ಕಡಿಮೆ ಆಗಿದ್ದಾವೆ. ಹಾಗಾಗಿ ಒಂದು ಎಲ್ಲ ಭಾಗದಲ್ಲೂ ಕೂಡ ಮಾರುಕಟ್ಟೆಗಳು ಮತ್ತೆ ತೆರೀತಾ ಇದ್ದಾವೆ, ಜನಜೀವನ ಸಾಮಾನ್ಯ ಸ್ಥಿತಿಗೆ ಬರ್ತಾ ಇದೆ. ಆದಾಗ್ಯೂ ಕೂಡ ಇಲ್ಲಿಂದ ಹೊರಡುವ ಮತ್ತೆ ಆಗಮಿಸುವಂತಹ ವಿಮಾನಗಳನ್ನು ನಿರ್ಬಂಧಿಸುವಂಥ ಕೆಲಸವನ್ನು ಸದ್ಯಕ್ಕೆ ಮಾಡಲಾಗಿದೆ. ಇನ್ ಕೇಸ್ ಪ್ರವಾಸಿಗರು ನೀವು ಬೇರೆ ಬೇರೆ ಭಾಗಗಳಿಂದ ಏನಾದರೂ ಶ್ರೀನಗರ್ಗೆ ಬರಬೇಕು ಅಂದರೆ ಸದ್ಯಕ್ಕೆ ಸಾಧ್ಯ ಆಗಲ್ಲ. ಕಾರಣ ಇಲ್ಲಿಗೆ ಯಾವುದೇ ವಿಮಾನಗಳ ಸಂಪರ್ಕ ಸದ್ಯಕ್ಕೆ ಇಲ್ಲ. ಯಾಕೆಂದರೆ ಪಾಕಿಸ್ತಾನ ಹೇಳಿ ಕೇಳಿ ನಂಬಿಕೆಗೆ ಅರ್ಹವಾದ ದೇಶ ಅಲ್ಲ. ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ದಾಳಿಗಳಾಗುವಂಥ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಶ್ರೀನಗರ ಸೇರಿದಂತೆ ರಾಜ್ಕೋಟ್, ಚಂಡೀಗಢ, ಲೇ, ಜಮ್ಮು,
ಇದ್ರ ಜೊತೆಗೆ ಅಮೃತ್ಸರ್, ಹೀಗೆ ಪ್ರಮುಖ ಗಡಿ ಭಾಗಗಳಲ್ಲಿರುವಂತಹ ಎಲ್ಲ ವಿಮಾನ ನಿಲ್ದಾಣಗಳನ್ನು ಸಂಪೂರ್ಣವಾಗಿ ಕಾರ್ಯಾಚರಣೆ ಏನು ನಡೀತಾ ಇತ್ತು ಅದನ್ನು ನಿರ್ಬಂಧಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಪ್ರಯಾಣಿಕ ವಿಮಾನಗಳನ್ನು ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ನೋಡಿ, ಕದನ ವಿರಾಮ ಘೋಷಣೆಯಾದ ಬಳಿಕವೂ ಕೂಡ ಅಮೃತ್ಸರ್ ಸೇರಿದಂತೆ ಕೆಲವೊಂದಿಷ್ಟು ಗಡಿಭಾಗದ ಪ್ರದೇಶಗಳಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿ ಮಾಡಿದಂಥ ಉದಾಹರಣೆಗಳು ಕೂಡ ಇದ್ದಾವೆ. ಸೊ ಹೀಗಾಗಿ ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಈ ಒಂದು ನಿರ್ಧಾರವನ್ನು ಈಗ ಸದ್ಯಕ್ಕೆ ಸರ್ಕಾರ ತೆಗೆದುಕೊಂಡಿರುವಂಥದ್ದು. ಈ ಹಿಂದೆ 36 ಮಾರ್ಗಗಳಿಗೆ ನಿರ್ಬಂಧಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಆದರೆ ಈಗ ಸದ್ಯಕ್ಕೆ ಒಂದು 10 ರಿಂದ 12 ಮಾರ್ಗಗಳನ್ನು ನಿರ್ಬಂಧಿಸುವಂಥ ಕೆಲಸವನ್ನು ಮಾಡಲಾಗಿರುವಂಥದ್ದು. ಮುಖ್ಯವಾಗಿ ಅದರಲ್ಲೂ ಶ್ರೀನಗರ, ಜಮ್ಮು, ಲೇ, ಇದರ ಜೊತೆಗೆ ಅಮೃತ್ಸರ್, ರಾಜ್ಕೋಟ್ ಇವೆಲ್ಲ ಗಡಿಗಳಿಗೆ ಹೊಂದಿಕೊಂಡಿರುವಂತಹ ವಿಮಾನ ನಿಲ್ದಾಣಗಳಾಗಿರುವಂಥದ್ದು. ಹೀಗಾಗಿ ಆ ವಿಮಾನ ನಿಲ್ದಾಣಗಳನ್ನು ನಿರ್ಬಂಧಿಸುವಂಥ ಕೆಲಸವನ್ನು ಈಗ ಸದ್ಯಕ್ಕೆ ಮಾಡಲಾಗಿರುವಂಥದ್ದು. ಒಟ್ಟಾರೆ ಪಾಕ್ ದಾಳಿಯಿಂದ ಕಾಶ್ಮೀರ ಸಹಜ ಸ್ಥಿತಿಗೆ ಬಂದರೂ ಸಹ ಅಲ್ಲಿನ ಜನರಲ್ಲಿ ಆತಂಕ ಈಗಲೂ ಮನೆ ಮಾಡಿದೆ. ಶಬೀರ್, ಪಬ್ಲಿಕ್ ಟಿವಿ, ಶ್ರೀನಗರ.